ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಕಾಲಿಕವಾಗಿ ಅಗಲಿದ ದಿನಗೂಲಿ ನೌಕರ ಕೆ ವಸಂತ್ರವರಿಗೆ ನಗರದ ನಗರಸಭೆ ಕಾರ್ಯಾಲಯದಲ್ಲಿ ಜನವರಿ 28ರಂದು ಗೌರವಪೂರ್ವಕವಾಗಿ ಮೌನಾಚರಣೆ ಮಾಡುವುದರ ಮೂಲಕ ಸಂತಾಪ ಸೂಚಿಸಲಾಗಿದೆ. ಪೌರಾಯುಕ್ತ ಗಂಗಾಧರ ಅವರು ಮಾತನಾಡಿ, ನೀರು ಸರಬರಾಜು ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಕೆ ವಸಂತ್ರವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸುಮಾರು 20 ವರ್ಷಗಳಿಂದ ನಮ್ಮ ನಗರಸಭೆಯ ಕಾರ್ಯಾಲಯದಲ್ಲಿ ಬಹಳ ಪ್ರಾಮಾಣಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಅಕಾಲಿಕ ಮರಣದಿಂದಾಗಿ ನಮ್ಮ ಕಾರ್ಯಾಲಯದ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಿಗೆ ದುಃಖಕರ ವಿಷಯವಾಗಿದೆ. ಅವರ ಕುಟುಂಬದವರಿಗೆ ಹಾಗೂ ಬಂಧುಗಳಿಗೆ ದೇವರು ದುಃಖವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಅಂತ ತಿಳಿಸಿದರು. ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ನಾವೆಲ್ಲರೂ ಕೂಡ ದುಃಖ ಪಡ್ತಕ್ಕಂಥ ವಿಚಾರ ಏನಂದರೆ, ನಮ್ಮ ಜೊತೆನೇ ಒಡನಾಡಿಯಾಗಿ ನಿಮ್ಮೆಲ್ಲರ ಜೊತೆಗೆ ಸುಮಾರು ಒಂದು 20-25 ವರ್ಷದಿಂದ ನಮ್ಮ ನಗರಸಭೆಗೆ ಭಾಳ ಪ್ರಾಮಾಣಿಕವಾಗಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿ ಅಚಾನಕ್ಕಾಗಿ ಒಂದು ಹೃದಯಾಘಾತದಿಂದ ನಮ್ಮ ಸಿಬ್ಬಂದಿ ಆಗಿರ್ತಕ್ಕಂಥ ಶ್ರೀ ವಸಂತೇವರು ಬೆಳಗಿನ ಜಾವದಲ್ಲಿ ಮುಕ್ತರಾಗಿರ್ತಾರೆ. ನಿಜವಾಗ್ಲೂ ನಮ್ಮೆಲ್ಲರೂ ಕೂಡ ದುಃಖಪಡ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಇವರ ಒಂದು ಸೇವೆಯನ್ನು ನಂಬಿಕೊಂಡು ಭಗವಂತ ಅವರಿಗೆ ಚಿರಶಾಂತಿಯನ್ನು ನೀಡಲಿ ಅವರ ಆತ್ಮಕ್ಕೆ. ಮತ್ತು ಅವರ ಒಂದು ಅಗಲಿಕೆಯಿಂದ ಏನು ದುಃಖ ಆಗಿದೆ, ಅವರ ಸರ್ವ ಕುಟುಂಬಸ್ಥರು ಮತ್ತೆಲ್ಲ ಬಂಧು ಬಳಗರು, ಅವರ ಮಕ್ಕಳು ಹೆಂಡತಿ ಎಲ್ಲರೂ ಕೂಡ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಭಗವಂತ ನೀಡಲಂತ ಇವತ್ತೆಲ್ಲರೂ ಕೂಡ ನಾವು ನೀವೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಿ ದೇವರಲ್ಲಿ ಅವರಿಗೆ ಸದ್ಗತಿ ದೊರಲಿ ಅಂತ ಕೇಳ್ಕೊಂಡು ಒಂದು 2 ನಿಮಿಷದ ಮೌನಾಚರಣೆ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಆಗುತ್ತೆ ಅಂತ ಕೇಳ್ಕೊತೀನಿ. ಅದಕ್ಕೆ ಒಬ್ಬರು ಟೈಮ್ ನೋಡಿರಿ ನೋಡಿಕೊಂಡು ಸ್ಟ್ಯಾಂಡಲ್ಲಿ ಒಂದು 2 ನಿಮಿಷ ಎಲ್ಲರೂ ಕೂಡ ಮೌನಾಚರಣೆ ಮಾಡೋಣ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸ್ಬೇಕಂತ ಕೇಳ್ಕೊಳ್ತೀನಿ. ಇದೇ ವೇಳೆ ನಗರಸಭೆ ಕಾರ್ಯಾಲಯದ ಎಇಇ ರಮೇಶ್, ಲೆಕ್ಕ ಶಾಖೆ ಅಧೀಕ್ಷಕಿ ಜ್ಯೋತಿ, ವ್ಯವಸ್ಥಾಪಕರು ಆದ ಕಾಜಾ, ಸಮುದಾಯ ಸಂಘಟನಾಧಿಕಾರಿ ಅಮರೇಶ್, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಸಿರುಗುಪ್ಪ ಶಾಖೆ ಉಪಾಧ್ಯಕ್ಷ ಸಂಡೆಪ್ಪ, ಪ್ರಧಾನ ಕಾರ್ಯದರ್ಶಿ ಡಿ ಪಂಪಾಪತಿ, ಖಜಾಂಚಿ ರಾಮಾಂಜನಿ ಸೇರಿ ಇನ್ನಿತರ ಕಂದಾಯ, ನೈರ್ಮಲ್ಯ, ನೀರು ಸರಬರಾಜು ವಿಭಾಗಗಳ ಅಧಿಕಾರಿಗಳು, ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.